ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ ಸೆಕೆಂಡ್ ಸೆಮಿಸ್ಟರ್ SCP ಸಿಲೆಬಸ್ ಇಂಗ್ಲಿಷ್ ಸಬ್ಜೆಕ್ಟ್ನಲ್ಲಿ ಬರುವಂತಹ 4ನೇ ಲೆಸನ್ ಆನ್ ರೀಡಿಂಗ್ ಬುಕ್ಸ್. ಆನ್ ರೀಡಿಂಗ್ ಬುಕ್ಸ್ ಮೇಲೆ ಕೇಳುವಂತಹ 10 ಅಂಕದ ಯಾವುದೇ ಪ್ರಶ್ನೆಗೆ ಯಾವ ಕೀ ಉತ್ತರಗಳನ್ನ ಬರೀಬೇಕು ಮತ್ತು ಪೂರ್ತಿ ಅಂಕಗಳನ್ನ ಹೇಗೆ ಪಡೆದುಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. 10 ಅಂಕಗಳಿಗೆ ಪ್ರಮುಖ ಪ್ರಶ್ನೆಗಳು ಯಾವಿರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ವಾಟ್ ಆರ್ ದ ಡಿಫರೆಂಟ್ ಸ್ಟೇಜಸ್ ಆಫ್ ರೀಡಿಂಗ್ ಬುಕ್ಸ್? How to these different stages contributes to our understanding of literature? ಓದುವ ಬೇರೆ ಬೇರೆ ಪದ್ಧತಿಗಳು ಯಾವುವು? ಇವುಗಳು ನಮ್ಮ ಸಾಹಿತ್ಯದ ತಿಳುವಳಿಕೆಗೆ ಹೇಗೆ ಸಹಾಯ ಮಾಡುತ್ತವೆ? Describe the importance of having a reading habit. ಓದುವ ಹವ್ಯಾಸದ ಮಹತ್ವವೇನು? ವಿವರಿಸಿರಿ. What is the main theme of the essay? ಈ ಪ್ರಬಂಧದ ಮುಖ್ಯ ತಿರುಳೇನು? Woolf says that reading can help us to connect with the world around us. To understand ourselves better, explain. ವೂಲ್ಫ್ ಅವರು ಹೇಳುತ್ತಾರೆ, ಓದುವುದರ ಮೂಲಕ ನಾವು ಜಗತ್ತಿನೊಂದಿಗೆ ಹೊಂದಾಣಿಕೆ ಅಥವಾ ಕನೆಕ್ಷನ್ ಬೆಳೆಸಿಕೊಳ್ಳಬಹುದಂತ. ಇದನ್ನ ವಿವರಿಸಿರಿ, ಅದು ಹೇಗೆ ಸಾಧ್ಯ? ಇನ್ನು ಆನ್ಸರ್ ಬರೆಯೋ ಮೆಥಡ್ ಏನಂದ್ರೆ, ಮೊದಲಿಗೆ ಲೇಖಕರ ಪರಿಚಯವನ್ನ ಮಾಡಬೇಕಾಗುತ್ತೆ. ಒಂದು 4 ರಿಂದ 5 ಲೈನ್ ನೀವು ಲೇಖಕರನ್ನ ಇಂಟ್ರೊಡಕ್ಷನ್ ಮಾಡಬೇಕು. ಆನ್ ರೀಡಿಂಗ್ ಬುಕ್ಸ್ essay was written by ವರ್ಜಿನಿಯಾ ವೂಲ್ಫ್. ಆನ್ ರೀಡಿಂಗ್ ಬುಕ್ಸ್ ಅನ್ನೋ ಪ್ರಬಂಧವನ್ನು ಬರೆದವರು ವರ್ಜಿನಿಯಾ ವೂಲ್ಫ್. ಶಿ ವಾಸ್ ಬಾರ್ನ್ ಆನ್ 25th January 1882. ಇವರು 1882 25 ಜನವರಿ ಎಂದು ಜನಿಸಿದ್ದಾರೆ. ಶಿ ವಾಸ್ ಅನ್ ಇಂಗ್ಲಿಷ್ ರೈಟರ್. ಇವರೊಬ್ಬ ಇಂಗ್ಲಿಷ್ ಬರಹಗಾರಳು. ಶಿ ಈಸ್ ಕನ್ಸಿಡರ್ಡ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಮಾಡರ್ನಿಸ್ಟ್. ಇವರನ್ನ ಆಧುನಿಕತೆಯೊಳಗೆ ಮೊದಲಿಗರಾಗಿ ಕನ್ಸಿಡರ್ ಮಾಡಲಾಗುತ್ತದೆ. ಡ್ಯೂರಿಂಗ್ ದ ಇಂಟರ್ವಾರ್ ಪೀರಿಯಡ್, ವೂಲ್ಫ್ ವಾಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಲಂಡನ್ಸ್ ಲಿಟ್ರಸಿ. ಆಂತರಿಕ ಯುದ್ಧದ ಸಮಯದಲ್ಲಿ ಲಂಡನ್ನ ಸಾಹಿತ್ಯದಲ್ಲಿ ಇವರು ಹೆಸರುವಾಸಿಯಾಗಿದ್ರು, ಪ್ರಮುಖರಾಗಿದ್ರು. ಹರ್ ಫೇಮಸ್ ವರ್ಕ್ಸ್ ಆರ್, ಅವರ ಪ್ರಸಿದ್ಧ ಕೃತಿಗಳು ದ ವೋಯೇಗ್, ದ ಲೈಟ್ ಹೌಸ್, ಒರ್ನಾಲ್ಡೋ, ಎ ರೂಮ್ ಆಫ್ ಒನ್ಸ್ ಟೌನ್. ಇವು ಪ್ರಮುಖವರ ಕೃತಿಗಳು. ಇದಿಷ್ಟು ನೀವು ಲೇಖಕರ ಪರಿಚಯವನ್ನ ಮಾಡಬೇಕಾಗುತ್ತೆ. ಎರಡನೇ ಸ್ಟೆಪ್ ಬೇಸಿಕ್ ಇಂಟ್ರೊಡಕ್ಷನ್ ಮಾಡಬೇಕು ರೀಡಿಂಗ್ ಮೇಲೆ, ಅಂದ್ರೆ ಈ ಲೆಸನ್ ಮೇಲೆ. ದಿಸ್ ಎಸ್ಸೆ ಡಿಸ್ಕ್ರೈಬ್ಸ್ ಅಸ್ ಅಬೌಟ್ ದ ರೀಡಿಂಗ್ ಇಂಪಾರ್ಟೆನ್ಸ್. ಈ ಪ್ರಬಂಧ ನಮಗೆ ಓದುವುದರ ಪ್ರಾಮುಖ್ಯತೆಯನ್ನು ತಿಳಿಸುತ್ತದೆ. ಹೌ ರೀಡಿಂಗ್ ಚೇಂಜಸ್ ದ ಲೈಫ್, ಹೇಗೆ ಓದುವುದು ನಮ್ಮ ಬದುಕನ್ನು ಬದಲಾಯಿಸುತ್ತದೆ. ರೀಡಿಂಗ್ ಹ್ಯಾಬಿಟ್ ಮೇಕ್ಸ್ ಮ್ಯಾನ್ ಚೇಂಜ್, ಓದುವ ಹವ್ಯಾಸ ಮನುಷ್ಯನನ್ನ ಬದಲಾಯಿಸುತ್ತದೆ. ಇನ್ ಎ ಸೋಷಿಯಲ್ ಪ್ರೆಸ್ಟೀಜ್ ಆಸ್ ವೆಲ್ ಆಸ್ ಇನ್ ಹಿಸ್ ವರ್ಕ್, ಸಮಾಜದಲ್ಲಿ ಹಾಗೂ ತಮ್ಮ ಕೆಲಸದಲ್ಲಿ ಮನುಷ್ಯನಿಗೆ ಒಂದು ಉತ್ತಮ ಸ್ಥಾನವನ್ನು ಇದು ಕೊಡುತ್ತದೆ. ಇನ್ನು 3ನೇ ಪಾರ್ಟ್ ಎಕ್ಸ್ಪ್ಲನೇಷನ್ ಮಾಡುವುದು. ಫಸ್ಟ್ ಇದು ಎಲ್ಲಿ ಪಬ್ಲಿಷ್ ಆಗಿದೆ ಅದರ ಬಗ್ಗೆ ಇಂಟ್ರೊಡಕ್ಷನ್ ಮಾಡಬೇಕು. ದಿಸ್ ಎಸ್ಸೆ ವಾಸ್ ಒರಿಜಿನಲಿ ಡೆಲಿವರ್ಡ್ ಇನ್ 1962 ಆಸ್ ಎ ಲೆಕ್ಚರ್ ಅಟ್ ಎ ಗರ್ಲ್ಸ್ ಪ್ರೈವೇಟ್ ಸ್ಕೂಲ್ ಇನ್ ಕೆಂಟ್. ಒಂದು ಪ್ರೈವೇಟ್ ಸ್ಕೂಲ್ ಕೆಂಟ್ ಅಲ್ಲಿ, ಇಂಗ್ಲೆಂಡ್ ದೇಶದಲ್ಲಿರುವಂತಹ ಸ್ಕೂಲ್ ನಲ್ಲಿ ಇದನ್ನ ಮೊದಲ ಬಾರಿಗೆ ಹೇಳಲಾಯಿತು. The essay was a letter published in the Alley Review and published in the Second Common Reader in 1932. 1932ರಲ್ಲಿ ಇದನ್ನ ಯಾಲೆ ರಿವ್ಯೂ ನಲ್ಲಿ ಪಬ್ಲಿಷ್ ಮಾಡಲಾಯಿತು. ಇದಿಷ್ಟು ಅದರ ಪರಿಚಯ ಆಯಿತು. ಇನ್ನ ಎಸ್ಸೆದೊಳಗಿನ ವಿವರಣೆ. In this essay, Woolf discusses the purpose and importance of reading. She reflects on the act of reading and how can one gather a rich experience from it. ವೂಲ್ಫ್ ರವರು ಈ ಪ್ರಬಂಧದಲ್ಲಿ ಓದುವುದರ ಪ್ರಾಮುಖ್ಯತೆ ಹಾಗೂ ಓದುವುದರ ಮೂಲಕ ಒಂದು ಒಳ್ಳೆಯ ಅನುಭವವನ್ನು ಹೇಗೆ ಪಡ್ಕೋಬಹುದು, ಶ್ರೀಮಂತ ಅನುಭವವನ್ನು ಹೇಗೆ ಪಡೆದುಕೊಳ್ಳಬಹುದು ಅನ್ನೋದನ್ನ ನಮಗೆ ತಿಳಿಸ್ತಾ ಇದ್ದಾರೆ. ಅಡ್ವೈಸಸ್ ದ ರೀಡರ್ ಫಸ್ಟ್ಲಿ ಟು ಬಿ ಓಪನ್ ಮೈಂಡೆಡ್. ಅವರು ನಮಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ, ಮೊದಲು ಓದುಗರು ಮುಕ್ತವಾಗಿರಬೇಕು, ಮುಕ್ತ ಮನಸ್ಸಿನವರಾಗಿರಬೇಕು, ಓಪನ್ ಮೈಂಡೆಡ್ ಇರಬೇಕು. ಅಂಡ್ ಟು ಅಲೋ ದ ಆಥರ್ ಟು ಗೈಡ್ ದೆಮ್. ಲೇಖಕರು ಕೇಳಿಕೊಳ್ತಾ ಇದ್ದಾರೆ ಓದುಗರಿಗೆ, ನನಗೆ ನೀವು ಗೈಡ್ ಮಾಡೋದಕ್ಕೆ ನನಗೆ ಅವಕಾಶ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಇನ್ ದ ರೀಡಿಂಗ್ ಶಿ ಸ್ಟ್ರೆಸಸ್ ದ ಪಾಯಿಂಟ್ ಆಫ್ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಬೀಯಿಂಗ್ ಕ್ರೂಷಿಯಲ್ ಅಂಡ್ ಹ್ಯಾವ್ ಒನ್ಸ್ ಓನ್ ಒಪಿನಿಯನ್. ಒಬ್ಬ ವ್ಯಕ್ತಿಯ ಒಪಿನಿಯನ್ ಬಗ್ಗೆ ಅಭಿಪ್ರಾಯ ಪಡೋದು ಎಷ್ಟು ಕಷ್ಟ ಆಗಿರುತ್ತೆ ಅಂತ ಸ್ಟಾರ್ಟಿಂಗ್ ನಲ್ಲಿ ಹೇಳ್ತಾರೆ. ಆನ್ ವಾಟ್ ಟು ರೀಡ್ ಅಂಡ್ ಹೌ ಟು ರೀಡ್, ಹೇಗೆ ಓದಬೇಕು, ಯಾವುದನ್ನು ಓದಬೇಕು ಅಂತ ಒಬ್ಬರಿಗೆ ತಿಳಿಸೋದು ಎಷ್ಟು ಕಷ್ಟ ಅಂತ ಅವ್ರು ಹೇಳ್ತಾ ಇದ್ದಾರೆ. ಶಿ ಸ್ಟ್ರಗಲ್ಸ್ ದ್ಯಾಟ್ ದ ರೀಡರ್ ಕ್ಯಾನ್ ಬೋಲ್ಡ್ಲಿ ಅಂಡ್ ಫುಲ್ಲಿ
ಎಂಗೇಜ್ ವಿತ್ ದ ಟೆಕ್ಸ್ಟ್ ಅಂಡ್ ಕ್ಯಾನ್ ಕ್ವಶನ್ ದ ಆಥರ್ಸ್ ಅಸಂಪ್ಷನ್. ಎಲ್ಲರೂ ಕೂಡ ಅಲ್ಲಿರುವಂತಹ ಯಾರೇ ಆದರೂ ಕೂಡ ನೀವು ಓದುಗರು ಪ್ರಶ್ನೆ ಮಾಡಬಹುದು. ನಾ ಹೇಳುವಂತಹ ಯಾವುದೇ ವಿವರಣೆಯಲ್ಲಿ ನಿಮಗೆ ಏನೇ ಪ್ರಶ್ನೆ ಇದ್ರೂ ಕೇಳಬಹುದು, ಮುಕ್ತ ಮನಸ್ಸಿನವರಾಗಿರಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಶಿ ಸ್ಟ್ರಾಂಗ್ಲಿ ಬಿಲೀವ್ಸ್ ದ್ಯಾಟ್ the reader should be willingly to embrace the unknown and keep open to new interpretations. ಓದುಗರಲ್ಲಿ ಹೇಳ್ತಾರೆ, ಓದುಗರು ಅಜ್ಞಾತ ಸ್ವೀಕರಿಸಲು ಸಿದ್ಧರಾಗಿರಬೇಕು ಮತ್ತು ಹೊಸ ವ್ಯಾಖ್ಯಾನಗಳಿಗೆ ಮುಕ್ತರಾಗಿರಬೇಕು. ಇದರ ಅರ್ಥ ಏನಂದ್ರೆ, ಓದುಗರು ಹೊಸದಾಗಿ ಏನಾದ್ರೂ ಬಂದ್ರೆ ಅದನ್ನ ಸ್ವೀಕರಿಸೋದಕ್ಕೆ ಸಿದ್ಧರಾಗಿರ್ಬೇಕು. ಹೊಸದಾಗಿ ವಿವರಣೆಯನ್ನು ಕೊಟ್ರೆ ಅಂದ್ರೆ ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥಗಳಿರುತ್ತೆ, ಸೊ ಅವುಗಳು ಬಂದಾಗ ಅದನ್ನ ಸ್ವೀಕರಿಸೋದಕ್ಕೆ ಸಿದ್ಧರಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. She feels that the best way to read a book is to approach it with a sense of playfulness and curiosity. ಪುಸ್ತಕವನ್ನ ಓದುವ ಉತ್ತಮ ಮಾರ್ಗವನ್ನು ಅವ್ರು ಹೇಳ್ತಾ ಇದ್ದಾರೆ. ಅದೇನಂದ್ರೆ ಕುತೂಹಲದಿಂದ ಮತ್ತು ತಮಾಷೆಯಿಂದ ಅದನ್ನು ಓದುವುದರ ಮೂಲಕ ನಾವು ತಿಳ್ಕೊಳ್ಬಹುದು. She strongly feels that if the reader were to follow these tips, they can get the best out of their reading experience. This in turn will guide them to acquire deeper understanding of the world around them. ಈ ಸಲಹೆಗಳನ್ನ ಅನುಸರಿಸಿದ್ರೆ ಅಂದ್ರೆ ಅವ್ರು ಏನು ಓದೋದಕ್ಕೆ ಸಲಹೆಗಳನ್ನ ಕೊಡ್ತಾರೆ ಅದನ್ನ ಅನುಸರಿಸಿದ್ರೆ ಓದುವ ಅನುಭವಗಳಿಂದ ಉತ್ತಮವಾದದ್ದನ್ನ ಪಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಓದುವುದು ಅದರ ಸುತ್ತಮುತ್ತಲಿನ ಪ್ರಪಂಚವನ್ನ ಆಳವನ್ನ ತಿಳಿದುಕೊಳ್ಳೋದಕ್ಕೆ ಮಾರ್ಗದರ್ಶನ ನೀಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಓದುವುದರಿಂದ ಒಳ್ಳೆ ಅನುಭವಗಳನ್ನ ಪಡ್ಕೋಬಹುದು, ಸುತ್ತಲಿರುವಂತಹ ಸಮಾಜವನ್ನ ಪ್ರಪಂಚವನ್ನ ನಾವು ತಿಳ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. Woolf begins her essay by comparing the creation and collection of books to all other natural processes. ವೂಲ್ಫ್ ರವರು ತಮ್ಮ ಪುಸ್ತಕಗಳ ಸಂಗ್ರಹ ಮತ್ತು ಸೃಷ್ಟಿಯನ್ನ ನೈಸರ್ಗಿಕ ಪ್ರಕ್ರಿಯೆಗೆ ಹೋಲಿಸುತ್ತಾ ಪ್ರಾರಂಭಿಸುತ್ತಾರೆ. As naturally as the wind blows through a window, all kinds of books are written throughout all history. ಗಾಳಿಯು ಕಿಟಕಿಯ ಮೂಲಕ ಬೀಸುವಂತೆ ನೈಸರ್ಗಿಕವಾಗಿ ಇತಿಹಾಸದುದ್ದಕ್ಕೂ ಎಲ್ಲಾ ರೀತಿಯ ಪುಸ್ತಕಗಳನ್ನು ಬರೆಯಲಾಗಿದೆ. Woolf explores every corner of the question, provides guidelines of her own part, says that the experience of reading is an individual one. No one can or should determine what it should look like for another, no matter how much expertise that person has. ವುಲ್ಫ್ ಅವರು ಪ್ರಶ್ನೆಯ ಪ್ರತಿಯೊಂದು ಮೂಲೆಯನ್ನು ಅನ್ವೇಷಿಸುತ್ತಾಳೆ. ತನ್ನದೇ ಆದ ಭಾಗದ ಮಾರ್ಗದರ್ಶನದ ಮೂಲಕ ಓದುವ ಅನುಭವವನ್ನ ವೈಯಕ್ತಿಕವಾಗಿದೆ ಎಂದು ಹೇಳುತ್ತಾಳೆ. ಇನ್ನೊಬ್ಬರಿಗೆ ಅದು ಹೇಗಿರಬೇಕು ಎಂದು ಯಾರಿಗೂ ನಿರ್ಧರಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ. ಆ ವ್ಯಕ್ತಿಗೆ ಎಷ್ಟೇ ಪರಿಣಿತಿ ಇದ್ದರೂ ಕೂಡ ಅದನ್ನು ವಿವರಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಪುಸ್ತಕವನ್ನ ಓದುವಾಗ ಆತ ಹೇಗೆ ಓದಬೇಕು, ಹೇಗೆ ಅನುಭವನ ಪಡಿಬೇಕಂತ ಎಷ್ಟು ಎಕ್ಸ್ಪರ್ಟ್ ಇದ್ರೂ ಕೂಡ ಅದನ್ನ ಹೇಳೋದು ಕಷ್ಟ. ಯಾಕಂದ್ರೆ ಓದುವ ಹವ್ಯಾಸ ಒಬ್ಬರಿಂದ ಒಬ್ಬರಿಗೆ ಬದಲಾವಣೆ ಆಗುತ್ತದೆ. She knows that it contracts to the experience of many marginalized people in the rest of the world. Freedom in reading should be given to all. ಅವ್ರು ಹೇಳ್ತಾ ಇದ್ದಾರೆ, ಪ್ರಪಂಚದ ಉಳಿದ ಭಾಗದಲ್ಲಿರುವ ಅನೇಕ ಅಂಚಿನಲ್ಲಿರುವ ಜನರ ಅನುಭವವನ್ನ ವ್ಯತಿರಿಕ್ತವಾಗಿದೆ ಎಂದು ಹೇಳುತ್ತಾ ಓದುವ ಸ್ವಾತಂತ್ರ್ಯವನ್ನ ಎಲ್ಲರಿಗೂ ನೀಡಬೇಕು ಎಂದು ಅವರು ಹೇಳ್ತಾ ಇದ್ದಾರೆ. ಟು ರೀಡ್ a book while the reader must act as if they are writing it instead of judging. ಓದುಗನು ಪುಸ್ತಕವನ್ನ ಓದುವಾಗ ಅದನ್ನ ನಿರ್ಣಯಿಸುವ ಬದಲಾಗಿ ಅದನ್ನ ತಾನೇ ಬರೆಯುತ್ತಿದ್ದೇನೆ ಅಂದುಕೊಳ್ಬೇಕು. It the reader must involve them in it and try to understand the writer's intention, inclination and purposes. ಓದುಗನು ಓದುವುದರಲ್ಲಿ ಅದರ ಆಳವನ್ನ ತಿಳ್ಕೋಬೇಕು, ಅದರೊಳಗೆ ಒಳಗೊಳ್ಬೇಕು ಅಂದ್ರೆ ಅದರೊಳಗೆ ಇಳಿಬೇಕು, ಬರಹಗಾರನ ಉದ್ದೇಶಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಓದುವಾಗ ಈ ಪ್ರಯತ್ನಗಳನ್ನ ಮಾಡಬೇಕು. She explores the vastly different styles of Daniel Defoe, Jane Austen and Thomas Hardy. ಡೇನಿಯಲ್, ಜೇನ್ ಆಸ್ಟಿನ್, ಥಾಮಸ್ ಹಾರ್ಡಿ ಅವರ ವಿಭಿನ್ನ ಶೈಲಿಗಳನ್ನು ಅವರು ವಿಶ್ಲೇಷಿಸುತ್ತಿದ್ದಾರೆ. A reader will have to overcome their initial voices to enjoy all stylish of writing. ಬರವಣಿಗೆ ಎಲ್ಲಾ ಶೈಲಿಗಳನ್ನ ಆನಂದಿಸಲು ಓದುಗರಿಗೆ ತಿಳಿಸುತ್ತಿದ್ದಾಳೆ. ಅದಕ್ಕೆ ತಮ್ಮ
ಧ್ವನಿ ಮೀರಿ ಬರಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. Woolf argues that what makes writers great is the sharp picture they paint of their own reality. ವೂಲ್ಫ್ ರವರು ಹೇಳ್ತಾ ಇದ್ದಾರೆ, ಬರವಣಿಗೆಯಲ್ಲಿ ತಮ್ಮದೇ ಅನುಭವವನ್ನ ತೀಕ್ಷ್ಣವಾಗಿ ಬರೆಯುವುದರ ಮೂಲಕ ಅವರು ಬರಹಗಾರರು ಪ್ರಸಿದ್ಧತೆಯನ್ನು ಪಡ್ಕೋಬಹುದು. Woolf goes on acknowledging that reading with all kinds of twists and turns and adjustments and bias is an extinguished task. ಎಲ್ಲ ರೀತಿಯ ಟ್ವಿಸ್ಟ್ ಮತ್ತು ಟರ್ನ್ಗಳನ್ನ ಓದುವುದು ಒಂದು ರೀತಿಯಾದಂತಹ ಕಷ್ಟದ ಕೆಲಸ, ಒಂದು ರೀತಿ ಟಾಸ್ಕ್ ಇದ್ದ ಹಾಗೆ ಅಂತ ವೂಲ್ಫ್ ರವರು ಹೇಳ್ತಾ ಇದ್ದಾರೆ. Woolf turns to various literacy forms, fictions, notification and poetry, biography, satisfy the universal urges to get a glimpse into someone else's life rather than the continuing to ask eternal questions about what other people are doing, thinking and saying. These books provides a picture of another person's life. ವಿವಿಧ ರೀತಿಯ ಬರವಣಿಗೆ, ಸಾಹಿತ್ಯ, ಕಾದಂಬರಿ, ಜೀವನ ಚರಿತ್ರೆ, ಕಾವ್ಯಗಳು ಇತರ ಜನರು ಏನು ಮಾಡುತ್ತಿದ್ದಾರೆ, ಇನ್ನೊಬ್ಬ ವ್ಯಕ್ತಿಯ ಜೀವನದ ಚಿತ್ರಣಗಳನ್ನು, ಬೇರೊಬ್ಬರ ಜೀವನದ ಸಾರ್ವತ್ರಿಕ ನೋಟವನ್ನ ನಮಗೆ ಅದು ಕೊಡುತ್ತದೆ ಎಂದು ಹೇಳ್ತಾ ಇದ್ದಾರೆ. ಅಂದ್ರೆ ಬೇರೆ ವ್ಯಕ್ತಿಗಳು ಈ ಜಗತ್ತಿನಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅವರ ಜೀವನದಲ್ಲಿ ಎಂತ ಘಟನೆಗಳು ನಡೆದಿವೆ, ಅವರ ಜೀವನ ಹೇಗಿದೆ ಅನ್ನೋದನ್ನ ಈ ಓದುವುದರ ಮೂಲಕ ನಾವು ತಿಳ್ಕೊಳ್ಬಹುದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ವೂಲ್ಫ್ ಫೀಲ್ಸ್ ದಟ್ ಬಯೋಗ್ರಫಿ ಅಂಡ್ ಮೆಮೊರೀಸ್ ಆರ್ ಮೀಂಟ್ ಟು ಗಿವ್ ದ ಮೈಂಡ್ ಎ break from the more immersive task of reading fictions and poetry rather than making its own connection and comparison and judgments. Notifications writing lays out facts for the reader. ಜೀವನ ಚರಿತ್ರೆಗಳು ಮಾನಸಿಕವಾಗಿ ಒಂದು ನೆಮ್ಮದಿಯನ್ನು ಕೊಡುತ್ತವೆ. ಕಾವ್ಯಗಳು ಕಾಲ್ಪನಿಕತೆಯಲ್ಲಿ ಮುಳುಗಿಸುವ ಕೆಲಸವನ್ನ ಮಾಡುತ್ತವೆ. ಹೋಲಿಕೆಗಳು, ಪ್ರಬಂಧಗಳು ಓದುಗರಿಗೆ ಸತ್ಯವನ್ನ ತಿಳಿಸುತ್ತವೆ. She points that poetry specifically contains truths that cannot be expressed otherwise. Poetry lets the imagination run while letting any reader draw comparison between their own life and what is expressed in the poetry. ಕಾವ್ಯವು ಕಲ್ಪನೆಯನ್ನು ಸೃಷ್ಟಿ ಮಾಡುತ್ತದೆ, ಓದುಗರಿಗೆ ತಮ್ಮದೇ ಜೀವನ ಹಾಗೂ ಕಲ್ಪನೆಯನ್ನು ಹೋಲಿಕೆ ಮಾಡಲು ಸಹಾಯ ಮಾಡುತ್ತದೆ. ರೀಡಿಂಗ್ ಈಸ್ ಡಿಫರೆಂಟ್ ಫಾರ್ ಎವ್ರಿ ಒನ್. ಓದುವುದು ಪ್ರತಿಯೊಬ್ಬರಿಗೂ ಡಿಫರೆಂಟ್ ಆಗಿರುತ್ತೆ. ಅಂಡ್ ದ್ಯಾಟ್ ದೇರ್ ಈಸ್ ನಾಟ್ ಒನ್ ಆನ್ಸರ್. ಅದಕ್ಕೆ ಒಂದೇ ಒಂದು ಉತ್ತರವಿಲ್ಲ. She urged that during the judgment process, each book deserves the benefit of being compared to the best of its kind. ಸೊ ಪ್ರತಿಯೊಂದು ಪುಸ್ತಕವನ್ನ ನಾವು ಜಡ್ಜ್ ಮಾಡುವಾಗ ಅದರದ್ದೇ ಆದ ಲಾಭಗಳನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನ ಫೈನಲ್ ಆಗಿ ಕನ್ಕ್ಲೂಷನ್. ಇನ್ ದ ಎಂಡ್ ವೂಲ್ಫ್ ಸ್ಟೆಪ್ಸ್ ಟು ಬ್ಯಾಕ್, ಅಡ್ಮೈರ್ ದ ಟರ್ನ್ಸ್, ರೀಸನ್ಸ್, ಒನ್ ರೀಡ್ಸ್, ಪ್ಲೆಜರ್ಸ್. ದಿಸ್ ಈಸ್ ಇಂಪಾಸಿಬಲ್ ಟು ಡಿಫೈನ್, ಇಂಪಾಸಿಬಲ್ ಟು ಅಕೌಂಟ್ ಫಾರ್, ಯಟ್ ಸ್ಟ್ರಾಂಗರ್ ದೆನ್ ಎನಿ ಅದರ್. ಕೊನೆಯಲ್ಲಿ ವೂಲ್ಫ್ ಅವರು ಹೇಳ್ತಾ ಇದ್ದಾರೆ, ಓದುವುದರ ಕಾರಣಗಳನ್ನ ಹೇಳ್ತಾ ಇದ್ದಾರೆ. ಯಾವುದೇ ಒಂದು ಬರವಣಿಗೆಯನ್ನ ಮೆಚ್ಚುವುದು, ವ್ಯಾಖ್ಯಾನಿಸುವುದು, ಹೇಳುವುದು, ಬರೆಯುವುದು ಎಲ್ಲವುದಕ್ಕಿಂತ ಬಲಶಾಲಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಓದುವ ಹವ್ಯಾಸವೇ ಎಲ್ಲವುದಕ್ಕಿಂತ ಬಲಶಾಲಿ ಅನ್ನೋದನ್ನ ನಮಗೆ ಈ ಲೇಖನದ ಮೂಲಕ ತಿಳಿಸ್ತಾ ಇದ್ದಾರೆ. ಸೊ ಇದಿಷ್ಟು ನಿಮಗೆ 10 ಮಾರ್ಕ್ಸ್ಗೆ ಬರೀಬೇಕಾದಂತ ಉತ್ತರ. ಇವಿಷ್ಟು ಕೀ ಪಾಯಿಂಟ್ಸ್ ನೀವು ಕಂಪಲ್ಸರಿ ಬರೆದ್ರೆ ಮಾತ್ರ ನಿಮಗೆ ಪೂರ್ತಿ ಅಂಕಗಳು ದೊರೆಯುತ್ತೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಲೆಸನ್ ಒಂದಿಗೆ ಸಿಗೋಣ. ಧನ್ಯವಾದಗಳು.